ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ ಶ್ರೀ. ನಿನ್ನೆ ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಒಂದು ಉಪನ್ಯಾಸ ಇತ್ತು. ಅದಕ್ಕೆ ಒಬ್ಬರು ರಾಘವ ಅಂತ ತಿಳ್ಕೊಂಡು ಬಂದಿದ್ರು. ಅವ್ರದ್ದು ಒಂದು ವಿಷಯ ಅಂದರೆ ಸುಸ್ಥಿರತೆಗಾಗಿ ಸಹಜ ಕೃಷಿ. ಸಹಜ ಅನ್ನುವಂಥದ್ದೊಂದು ಶಬ್ದ ನಿಮಗೆಲ್ಲ ಗೊತ್ತಿದೆ. ಸಹಜ ಕೃಷಿನಲ್ಲೂ ಕೂಡ ಇದನ್ನು ಅಳವಡಿಸಿದ್ದಾರೆ. ಸಹಜ ಕೃಷಿ ಅಂತ ಹೇಳಿ ಅದರ ಮೂಲ ಜಪಾನಿನ ಒಬ್ಬ ಮಸಿಬಿನೋ ಫುಕುವೋಕ ಅನ್ನುವಂತಹ ಒಬ್ಬ ವ್ಯಕ್ತಿ, ಬಹಳ ಶ್ರೇಷ್ಠವಾದ ವ್ಯಕ್ತಿ. ಅವರ ಸಂಶೋಧನೆಗಳು ಹೆಚ್ಚು ಕಡಿಮೆ ಕೃಷಿ ಕ್ಷೇತ್ರದಲ್ಲಿ ನೋಬೆಲ್ ಪ್ರೈಸ್ ಅವರಿಗೆ ತಂದುಕೊಡುವಂತಹ ಸಂಶೋಧನೆ ಮತ್ತು ಸಣ್ಣ ಕೃಷಿಕರಿಗೆ ಅನ್ವಯ ಆಗದ ಕಷ್ಟ ಆಗ್ಬೋದು. ಹೆಚ್ಚು ಭೂಮಿ ಇದ್ದರೆ ಸುಮಾರು 10, 5, 10, 15, 20 ಎಕರೆ ಇರಬೇಕು. ಜೊತೆಗೆ ಮೊದಲಿಗೆ ಕೇವಲ ಕೃಷಿ ಮೇಲೆ ಅವಲಂಬನೆಯಾಗಿ ಜೀವನ ಮಾಡಲಿಕ್ಕೆ ಆಗಲ್ಲ. ಇತರ ಏನಾದರೂ ಒಂದು ಉದ್ಯೋಗ ಇರಬೇಕು. ಯಾವಾಗಲೂ ಅಷ್ಟೇ. ನಮ್ಮ ಹಳೆಯ ರೈತರು ಕೂಡ ಕೇವಲ ಕೃಷಿ ಮೇಲೆ ಅವಲಂಬಿತರಾಗಿರ್ತಿರ್ಲಿಲ್ಲ. ಕೃಷಿಗೆ ಅನುಕೂಲಕರವಾದಂಥ ಎಲ್ಲ ಗೋಪಾಲನೆ ಇರ್ಬೋದು, ಪಶುಪಾಲನೆ, ಆಮೇಲಿಂದ ನೇಯ್ಗೆ ಉದ್ಯೋಗ ಮಾಡ್ತಿದ್ರು. ಆಮೇಲೆ ಆವಾಗ ಆಸೆ ಆಮಿಷಗಳು ಕಡಿಮೆ ಇದ್ದು, ಇವತ್ತು ವಾತಾವರಣ ಕೆಟ್ಟಿದೆ ಅಂತ ಹೇಳ್ತಾನೆ ಮನುಷ್ಯ. ಆದರೆ ಕೆಟ್ಟಿರೋದು ಮನುಷ್ಯನ ಮನಸ್ಸು. ರಾಘವ ಅವರ ಅನುಷ್ಠಾನ ನೋಡಿದ್ರೆ, ಅಂದರೆ ಈ ಮಸಿಬಿನೋ ಫುಕುವೋಕ ಅವರ ಮಾರ್ಗವನ್ನು ಹಿಡಿದು ಕಾಡು ಕೃಷಿ ಅಥವಾ ಸಹಜ ಕೃಷಿ, ಅದರ ಅಲ್ಲೇ ವಾಸ ಮಾಡ್ತಾ 20 ಎಕರೆ ಒಂದೇನು ಕ್ಷೇತ್ರ ಇದೆ, ಅಲ್ಲಿ ವಾಸ ಮಾಡ್ತಾ ಇಷ್ಟು ಅದ್ಭುತವಾದ ಬದುಕನ್ನು ಕಟ್ಕೊಂಡಿದ್ದಾರೆ. ಗೃಹಸ್ಥರಾಗಿದ್ದರೂ ಕೂಡ ಸಾಧನಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅಧ್ಯಾತ್ಮ ಜೀವಿನೂ ಆಗಿದ್ದಾರೆ. ಅವರ ಮಕ್ಕಳಿಗೆ ಹೊರಗೆಲ್ಲೂ ಶಿಕ್ಷಣಕ್ಕೆ ಕಳಿಸ್ಲಾರ್ದೇನೆ ತಾವೇ ಕಲಿಸಿದ್ದಾರೆ. ಅವರೆಲ್ಲ ಇವಾಗ ದೊಡ್ಡ ವಿದ್ಯಾವಂತರಾಗಿದ್ದಾರೆ. ಆಧುನಿಕ ವಿದ್ಯೆಯನ್ನು ಕಲ್ತ್ಕೊಂಡಿದ್ದಾರೆ, ಕಂಪ್ಯೂಟರ್ ಶಿಕ್ಷಣದಿಂದ ಹಿಡ್ಕೊಂಡೆಲ್ಲ. ಅಂದರೆ ಇದು ಹೇಗೆ ಸಾಧ್ಯ? ಇವತ್ತು ಕೃಷಿಕರ ಕಂಪ್ಲೇಂಟ್ ಬಹಳ ಇದೆ. ಅಂದರೆ ಸರ್ಕಾರ ಅನುಕೂಲ ಮಾಡಿಕೊಡ್ತಾ ಇಲ್ಲ, ಒಳ್ಳೆ ಬೆಲೆ ಕೊಡ್ತಾ ಇಲ್ಲ, ಆಮೇಲಿಂದ ನಮ್ಮ ರೈತರಿಗೆ ಪ್ರೋತ್ಸಾಹ ಇಲ್ಲ. ಇವ್ರಿಗೂ ಕೂಡ ರಾಘವ ಅವ್ರಿಗೂ ಸರ್ಕಾರ ಏನು ಬೇರೆ ವ್ಯವಸ್ಥೆ ಮಾಡಿಲ್ಲ. ಹಾಗಂತ 20 ಎಕರೆ 30 ಎಕರೆ ಇರೋರೆಲ್ಲರೂ ಚೆನ್ನಾಗಿದ್ದಾರೆ, ರಾಘವ ಥರನೇ ಜೀವನ ರೂಪಿಸ್ಕೊಂಡಿದ್ದಾರೆ ಅಂತನೂ ಅಲ್ಲ. ಅದಕ್ಕೆ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಯಾವುದೇ ಕೃಷಿ ಮಾಡಲಿಕ್ಕಾಗಲಿ, ಸಾಧನೆ ಮಾಡಲಿಕ್ಕಾಗಲಿ, ಏನನ್ನೇ ಮನಸ್ಸಿನಲ್ಲಿ ಅಂದುಕೊಂಡಂತಹದ್ದನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಇಚ್ಛಾಶಕ್ತಿ ಬೇಕು. ರೈತರು ಅಷ್ಟೇ. ಅವನು 1 ಎಕರೆ ಇರಲಿ, 2 ಎಕರೆ ಇರಲಿ, 3 ಎಕರೆ ಇರಲಿ, ದುಶ್ಚಟಗಳನ್ನು ಬಿಟ್ಟು ದೇಹವನ್ನು ದುಶ್ಚಟಗಳು ಹಾಳು ಮಾಡಿದರೆ ಭೂಮಿಯನ್ನು ರಸಗೊಬ್ಬರ ಅಂತ ಹೇಳಬಾರ್ದು, ಅದಕ್ಕೆ ಬೇರೆ ಹೆಸರು ಯಾರು ಕೊಟ್ಟಿಲ್ಲ. ಏನು ಸರ್ಕಾರಿ ಗೊಬ್ಬರ ಅಂತ ಹೇಳೋಣ ಬೇಕಾದ್ರೆ. ಯಾಕಂದರೆ ಸರ್ಕಾರ ಅದಕ್ಕೆ ಏನು
ಸಬ್ಸಿಡಿ ಕೊಡ್ತದೆ, ರಿಯಾಯಿತಿ ಕೊಡುತ್ತೆ. ಬೇರೆ ದೇಶದಿಂದ ತರಿಸಿ ಸರ್ಕಾರ ಒಂದಿಷ್ಟು ದುಡ್ಡು ಹಾಕಿ, ಒಂದಿಷ್ಟು ಅಲ್ಲ ಸಾವಿರಾರು ಕೋಟಿ ಹಾಕಿ, ಮತ್ತು ರೈತನ ಜೇಬಿನಿಂದಲೂ ಕೊಡಿಸಿ ತಗೊಂಡು ಭೂಮಿಗೆ ಸುರಿತಾ ಇದೆ 60-70 ವರ್ಷಗಳಿಂದ. ಅದರಲ್ಲಿ ಮನುಷ್ಯ ಆನಂದ ಪಟ್ನ ಅದು ಇತ್ತೀಚೆಗೆ ಚರ್ಚೆ ಆಗ್ತಾ ಇದೆ. ಇತ್ತೀಚೆಗೆ ಅಂದರೆ ಆಯಿತು, ಒಂದು 25-30 ವರ್ಷದಿಂದ ಮನುಷ್ಯನಿಗೆ ಪ್ರಜ್ಞೆ ಬಂದಿದೆ, ಕೆಲವರಿಗೆ ವಿದ್ಯಾವಂತರಿಗೆ ಬಂದಿದೆ. ಆದರೆ ಸಾಮಾನ್ಯ ಜನರಿಗೆ ಅದು ಬರ್ತಾ ಇಲ್ಲ, ರೈತರಿಗೆ ಬರ್ತಾ ಇಲ್ಲ. ಯಾಕೆ ರೈತರು ಅವರು ಏನಿರುತ್ತೋ ಪ್ರಚಲಿತದಲ್ಲಿ ಏನಿರುತ್ತೋ ಅದರಂತೆ ಹೋಗೋರಷ್ಟೇ. ಪ್ರವಾಹದ ಗುಂಟ ಹೋಗೋರು, ಕಾಲದ ಪ್ರವಾಹ ಪರಿಸ್ಥಿತಿಗಳು ಅವ್ರನ್ನ ತಳ್ತಿರ್ತಾರೆ, ನೋಡ್ತಿರ್ತಾರೆ. ಆದ್ದರಿಂದ ಅವರು ಆ ಥರನೇ ಹೋಗಿ ಜೀವವನ್ನೇ ಕಳ್ಕೊಳ್ಳೋ ಪ್ರಸಂಗ ಬಂತು. ಸಾಲದ ಬಾಧೆಯಿಂದ, ರೋಗದ ಬಾಧೆಯಿಂದ ರೈತ ಬಳಲ್ತಕ್ಕಂಥ ಜೊತೆಗೆ ದುಶ್ಚಟಗಳು. ಯಾವಾಗ ಮನುಷ್ಯನಿಗೆ ಒಂದು ಒಳ್ಳೆ ಮಾರ್ಗ ಸಿಕ್ಕಲ್ವೋ, ಸಂತೋಷ ಆಗಲ್ವೋ, ಆಗ ಒಂದು ದುಶ್ಚಟದ ಕಡೆ ಹೋಗ್ತಾನೆ. ಬಹಳಷ್ಟು ಜನ ರೈತರು ಈ ರೀತಿ ತೊಂದರೆ ಮಾಡಿಕೊಂಡಿದ್ದಾರೆ. ಅದೆಲ್ಲದಕ್ಕೂ ಉತ್ತರ ಇವತ್ತು ಇದೆ ಅನ್ನೋದಕ್ಕೆ ಸಾಕ್ಷಿ ಇಂಥ ರಾಘವರಂಥವ್ರು. ಅವರು 1 ಗಂಟೆ ವಿತ್ ಸ್ಲೈಡ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ಬಂದಿದ್ರು. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತ ಹೇಳ್ತಾರೆ, PPT. ಅಂದರೆ ಅದು ಎಲ್ಲವನ್ನು ಸಾಕ್ಷ್ಯಚಿತ್ರ ತೋರಿಸ್ತಾ ಅವರು ವಿವರಣೆ ಮಾಡಿದರು. ಎಂಥ ಅದ್ಭುತವಾದ ಬದಲಾವಣೆ ಬಂದಿದೆ. ಎಷ್ಟು ರೀತಿಯ ಗಿಡಗಳು, ಎಷ್ಟು ರೀತಿಯ ಹುಳಗಳು, ಎಷ್ಟು ರೀತಿಯ ಪಕ್ಷಿಗಳು, ಪ್ರಾಣಿಗಳು ಎಲ್ಲವೂ ಆ 20 ಎಕರೆ ಒಳಗಡೆ ಇದ್ದಾವೆ. ಅವ್ರಿಗೂ ಅವರ ಜೀವನವನ್ನು ಸಲಹುತ್ತಿದ್ದಾವೆ, ಮತ್ತೆ ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾರೆ. ಅದರ ಜೊತೆಗೆ ಮನುಷ್ಯ ಎಲ್ರಿಗೂ ಇಚ್ಛೆ ಇದ್ದವ್ರಿಗೆಲ್ಲರೂ ಅದನ್ನು ಮಾಡೋಕ್ಕಾಗಲ್ಲ. ಅಂದರೆ ಕಡಿಮೆ ಜಮೀನಿದ್ರೆ ಅದಕ್ಕೆ ಅಲ್ಲೇ ಒಂದು ವಿಷಯ ಇಟ್ಟಿದ್ರು, ಸಹಕಾರಿ ಬೇಸಾಯ ಪದ್ಧತಿ, ಕೋಆಪರೇಟಿವ್ ಫಾರ್ಮಿಂಗ್ ಅಂತ. ನಾವು ಹೈಸ್ಕೂಲ್ ಇದ್ದಾಗಲೇ ಅರ್ಥಶಾಸ್ತ್ರದಲ್ಲಿ ಇದನ್ನು ಓದ್ತಾ ಇದ್ವಿ. ಮತ್ತು ನಾವು ಚಿಕ್ಕವರಿದ್ದಾಗ ಹಳ್ಳಿಗಳಲ್ಲಿ ಇದಿತ್ತು, ಮುಯ್ಯಾಳು ಅಂತ ಹೇಳ್ತಿದ್ರು. ಅಂದರೆ ಇವತ್ತು ಇವ್ರ ಮನೆಗೆ ಕೆಲಸ ಮಾಡೋದು ಎಲ್ಲರೂ ಸೇರಿಕೊಂಡು, ಆಮೇಲೆ ಇನ್ನೊಂದು ಮನೆಗೆ ಕೆಲಸ ಮಾಡೋದು, ಅವ್ರ ಮನೆಯದೆಲ್ಲ ಕೊಯ್ಲು ಕಟಾವು ಮಾಡೋದು, ಊಟ ಅವ್ರ ಮನೆಗೆ, ಯಾರ ಮನೆಗೆ ಅವತ್ತು ಕೆಲಸ ಇದೆ ಅವ್ರ ಮನೆಗೆ ಪ್ರಸಾದ. ಭಾಳ ಅದ್ಭುತವಾದ ಪದ್ಧತಿ ಇತ್ತು. ಇವಾಗ ಕಡಿಮೆ ಆಗಿದೆ, ಇಲ್ಲವೇ ಇಲ್ಲ ಅಂತಲ್ಲ, ಈಗಲೂ ಇದೆ, ಆದರೆ ಕಡಿಮೆ ಆಗಿದೆ. ಅದು ಹೆಚ್ಚು ಆಗಬೇಕು. ಮನಸ್ಸು ಬದಲಾವಣೆಗೆ ಏನು ಬೇಕು? ರೈತನ ಮನಸ್ಸು ಬದಲಾಯಿಸಬೇಕಾದ್ರೆ ಪ್ರತಿಯೊಬ್ಬ ಗುರುಗಳು, ಮಠಾಧೀಶರು, ರಾಜಕಾರಣಿಗಳು, ಅಧಿಕಾರಿಗಳು ಎಲ್ಲರೂ ಕೂಡಿ ಕೆಲಸ ಮಾಡಬೇಕಾಗಿದೆ. ಯಾರೋ ಒಬ್ಬರು ಮಾಡಿದ್ರೆ ಆಗಲ್ಲ. ತಮ್ಮ ಪಾಲಿನ ಕರ್ತವ್ಯವನ್ನು ಪ್ರತಿಯೊಬ್ಬರು ಮಾಡಬೇಕು. ಜೊತೆಗೆ ನಾವು ಅರ್ಥ ಮಾಡ್ಕೋಬೇಕು. ಸ್ವಾಮೀಜಿಗಳು, ಅಂದರೆ ರಾಜಕಾರಣಿಗಳು, ಇವರು ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕಾದ್ರೆ ಮಹತ್ವ ಎಷ್ಟಿದೆ. ಜೊತೆಗೆ ಕೇವಲ ಹಣ ಗಳಿಸೋದೇ ಗುರಿ ಆಗಬಾರ್ದು. ಅದೇ ನಮ್ಮನ್ನೆಲ್ಲ ರೈತರನ್ನ, ರಾಜಕಾರಣಿಗಳನ್ನ, ಸ್ವಾಮೀಜಿಗಳನ್ನ ಎಲ್ಲರನ್ನೂ ದಾರಿ ತಪ್ಪಿಸಿರೋದು, ದಿಕ್ಕು ತಪ್ಪಿಸಿರೋದು ಯಾವುದಪ್ಪ ಅಂದರೆ ಈ ಹಣದ ಮೋಹ ಅಥವಾ ಹಣದ ದಾಹ, ಅಧಿಕಾರದ ಮೋಹ. ಇದನ್ನು ನಾವು ಎಲ್ಲಿ ತನಕ ಬಿಡಲ್ವೋ ಅಲ್ಲಿ ತನಕ ದೇಶಕ್ಕೆ ಶಾಂತಿ ಸಿಗಲ್ಲ. ನೀವು ಹೊರಗಡೆ ಉದ್ಧಾರ ತೋರಿಸ್ಬೋದು, ನಮ್ಮ ದೇಶ ಹಾಗಾಗಿದೆ ಹೀಗಾಗಿದೆ ಅಂತ ತೋರಿಸ್ಬೋದೇ ಹೊರತು ನಿಜವಾಗಿ ಆಂತರಿಕ ಸಂತೋಷ, ಆಂತರಿಕ ಶಾಂತಿ, ಆಂತರಿಕ ಪ್ರಗತಿ. ಈ ರಾಘವ ಅವರು ಬರೀ 20 ಎಕರೆಯಲ್ಲಿ ಸಹಜ ಕೃಷಿ ಮಾಡಿದ್ದಷ್ಟೇ ಅಲ್ಲ, ಅವ್ರು ಬರಬೇಕಾದ್ರೆ ಕಾರ್ಯಕ್ರಮಕ್ಕೆ, ಅಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಒಬ್ಬ ಹಳ್ಳಿ ರೈತನು ಅಷ್ಟು ಕಡಿಮೆ ಬಟ್ಟೆ ಅಥವಾ ಸರಳವಾಗಿ ಬರಲ್ಲ. ಅವನು ನೀಟಾಗಿ ಬಟ್ಟೆ ಹಾಕ್ಕೊಳ್ತಾನೆ, ಕ್ಷೌರ ಮಾಡಿಸ್ಕೊಳ್ತಾನೆ. ಅವರು ಸೇಮ್ ಋಷಿಗಳ ಥರ ಇದ್ದರು. ಅದು
ಎಲ್ಲರಿಗೂ ಸಾಧ್ಯ ಇಲ್ಲ. ಆದರೆ ಹೆಚ್ಚು ಹೆಚ್ಚು ಜನ ಅಂಥವ್ರು ತಯಾರಾಗಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಕೃಷಿ, ನಮ್ಮ ಧರ್ಮ, ನಮ್ಮ ದೇಶ ಉಳಿಬೇಕಾದ್ರೆ ಇಂಥವರ ಸಂತಾನ ಸಾವಿರ ಆಗಬೇಕು. ಹೆಚ್ಚೆಚ್ಚು ಜನ ಸರಳ ಜೀವನದ ಕಡೆಗೆ ಗಮನ ಹರಿಸಬೇಕು. ನಮ್ಮ ಸಂಸ್ಕೃತಿ ಕಡೆಗೆ ಗಮನ ಹರಿಸಬೇಕು. ಅದು ವಿದ್ಯಾರ್ಥಿಗಳಿಗೆ ಅದು ಹಿಡಿಯೋ ಹಾಗೆ, ಅವ್ರಿಗೆ ಖುಷಿ ಬರೋ ಹಾಗೆ ಸಣ್ಣ ಮಕ್ಕಳಿದ್ದಾಗಿಂದಲೇ ತಯಾರು ಮಾಡಬೇಕು. ದೊಡ್ಡವರಾದ್ಮೇಲೆ ತಯಾರಾಗಲ್ಲ. ಸಣ್ಣವರಿದ್ದಾಗಿನಿಂದ ತಯಾರಾದರೆ ಖಂಡಿತವಾಗಿಯೂ ಒಳ್ಳೆ ಭವಿಷ್ಯ ಇದೆ. ಅದು ಮುಂದೆ ಬರುತ್ತೆ. ಮಕ್ಕಳಿಗೂ ಕೂಡ ಅದು ಆಕರ್ಷಣೆ ಆಗುತ್ತೆ. ಎಷ್ಟು ದಿವಸ ಅಂತ ಈ ಪ್ಯಾಂಟು, ಸೂಟು, ಶೂಸು ಅದು ನಮ್ಮ ದೇಶಕ್ಕೆ ಅಲ್ಲ, ನಮ್ಮ ವಾತಾವರಣಕ್ಕಲ್ಲ ಅದು. ಆದರೆ ಮಕ್ಕಳಿಗೆ ಅದನ್ನು ಹೇರ್ತಾ ಇದೆ, ಸರ್ಕಾರನೂ ಹೇರ್ತಾ ಇದೆ. ಆಮೇಲೆ ಖಾಸಗಿ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಹೇರ್ತಾ ಇದ್ದಾವೆ. ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಒತ್ತಾಯಪೂರ್ವಕವಾಗಿ ಹೇರಲಾಗ್ತಾ ಇದೆ. ಅವ್ರಿಗೆ ಗೊತ್ತಿಲ್ಲದೇ ಹೇಳ್ತಾ ಇದೆ. ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಅದು ಮೊದಲು ಬದಲಾವಣೆ ಬರಬೇಕಾಗಿರೋದು ಕೃಷಿ ಕ್ಷೇತ್ರದಲ್ಲಿ, ಮಠಗಳಲ್ಲಿ ಮತ್ತು ಹಳ್ಳಿಗಳಿಂದ ಮತ್ತೆ ಶುರುವಾಗಬೇಕು. ಹಳ್ಳಿಗಳಿಂದಲೇ ಬರಬೇಕು. ಮತ್ತೆ ಬರೋ ಕಾಲ ಆದಷ್ಟು ಬೇಗ ಬೇಗ ಬರಲಿ. ಪ್ರತಿಯೊಂದು ಹಳ್ಳಿಗೂ ಕೂಡ ಇಂತಹ ಸರಳ ಜೀವನವನ್ನು ಪ್ರೀತಿಸುವವರು, ಈ ರಾಘವ್ ಅವ್ರಿಗೆ ಎಲ್ಲ ಹಣ ಇದ್ದು ಮಕ್ಕಳು ಅವ್ರ ಮಾತು ಕೇಳಿಕೊಂಡು ಒಳ್ಳೆ ಜೀವನ ನಡೆಸಬೇಕು ಅನ್ನೋದು ಎಲ್ಲ ಇದ್ದು ಅವರು ಈ ಮಾರ್ಗದಲ್ಲಿದ್ದಾರೆ. ಇನ್ಮೇಲೆ ಹೋರಾಟ ಮಾಡಬೇಕಾಗುತ್ತೆ. ಅಂದರೆ ಕೆಲವು ತಂದೆ ತಾಯಿ ಇರಬೇಕು ಅಂದ್ರೆ ಮಕ್ಕಳು ಒಪ್ಪಲ್ಲ, ಮಕ್ಕಳು ಆ ರೀತಿ ಸರಳವಾಗಿರ್ಬೇಕಂದ್ರೆ ತಂದೆ ತಾಯಿ ಒಪ್ಪಲ್ಲ, ಇವರಿಬ್ಬರು ಇರಬೇಕು ಅಂದ್ರೆ ಅಜ್ಜ ಅಜ್ಜಿ ಒಪ್ಪಲ್ಲ. ಈ ಥರ ಸಮಸ್ಯೆಗಳಿರುತ್ತೆ. ಅದನ್ನೂ ಕೂಡ ಯುಕ್ತಿಯಿಂದ, ಪ್ರೀತಿಯಿಂದ ಹೊಂದಾಣಿಕೆ ಮಾಡಿಕೊಂಡು, ಪ್ರೀತಿ ಎನ್ನುವಂಥದ್ದು ಭಕ್ತಿಯನ್ನು, ದೇಶಭಕ್ತಿ, ನಾನು ಅದಕ್ಕೆ ಹೇಳ್ತಿರ್ತೀನಿ, ದೇಶಭಕ್ತಿ ಬಂದರೆ ಅದರ ಹಿಂದೆ ಎಲ್ಲವೂ ಬರುತ್ತೆ. ದೇಶಭಕ್ತಿ, ಸಂಸ್ಕೃತಿಯ ಬಗ್ಗೆ ಭಕ್ತಿ, ಒಳ್ಳೆಯದನ್ನು ಪ್ರೀತಿಸ್ತಕ್ಕಂಥದ್ದನ್ನು ನಾವು ಕಲಿತ್ರೆ ನಾವೆಲ್ಲದನ್ನು ಕಲಿತ್ಕೊಳ್ತೀವಿ. ಅದನ್ನು ಆದಷ್ಟು ಎಲ್ಲ ಜನರು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.